ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಟು ದೀಪ್ಸ್ ಕಿಚನ್. ಹಲೋ ಫ್ರೆಂಡ್ಸ್, ಹೇಗಿದ್ದೀರಾ ಎಲ್ಲ? ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತು ನಾವು ಅನಿಲ್ ಶಾವ್ಗೆ ಬಾತ್ ಹೇಗೆ ಮಾಡೋದು ಅಂತ ನೋಡೋಣ ಫ್ರೆಂಡ್ಸ್. ಅದಕ್ಕಾಗಿ ನಾನಿಲ್ಲಿ 1.5 ಲೀಟರ್ಸು ನೀರನ್ನು ತೊಗೊಂಡಿದ್ದೀನಿ. ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು ಸ್ವಲ್ಪ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ. ನಾನು ಇಲ್ಲಿ ಅನಿಲ್ ಶಾವ್ಗೆನ ತೊಗೊಳ್ತಾ ಇದ್ದೀನಿ ಫ್ರೆಂಡ್ಸ್. ಸೊ ಅನಿಲ್ ಶಾವ್ಗೆ ಅನ್ನೋದು ತುಂಬಾ ಚೆನ್ನಾಗಿರುತ್ತೆ, ತುಂಬ ರುಚಿಕರವಾಗಿರುತ್ತೆ, ಮತ್ತು ಆ ಶಾವ್ಗೆ ಅನ್ನೋದು ತುಂಬಾ ಸ್ಮೂತ್ ಆಗಿರುತ್ತೆ. ಸೊ ಫಸ್ಟ್ಗೆ ನಾವು ನೋಡಿ ನೀರು ಕುದಿಯೋಕ್ಕೆ ಇಟ್ಕೋಬೇಕು. ಸೊ ನೀರು ಕುದಿದ ಮೇಲೆ ನೋಡಿ ಇಲ್ಲಿ ಅನಿಲ್ ಶಾವ್ಗೆ ನಾನಿಲ್ಲಿ 1 ಪಾಕೆಟ್ ಅಷ್ಟು ತೊಗೊಂಡಿದ್ದೀನಿ. ಸೊ ಅದನ್ನು ಈ ನೀರಿಗೆ ಹಾಕ್ಕೋಬೇಕು. ನೀರಿಗೆ ಹಾಕ್ಕೊಂಡ್ಮೇಲೆ 1-2 ನಿಮಿಷ ಅಷ್ಟೇ, 1.5 ನಿಮಿಷ ಅದು ಸಾಕು. ನೋಡಿಕೊಂಡು ಅದನ್ನು ನೀವು ಬೇಗನೆ ಬಗ್ಸ್ಕೋಬೇಕಾಗುತ್ತೆ, ಇಲ್ಲಾಂದರೆ ನುಣ್ಣಗಾಗ್ಬಿಡುತ್ತೆ. ಸೊ ನುಣ್ಣಗಾಗಿದ್ರೆ ಅಷ್ಟು ಚೆನ್ನಾಗಿ ಇರೋದಿಲ್ಲ. ಸೊ ಹಾಗಾಗಿ ಬಿಡಿ ಬಿಡಿಯಾಗಿದ್ರೇ ಚೆನ್ನಾಗಿರೋದು. ಸೊ ಅದಕ್ಕೆ 1.5 ಅಥವಾ 2 ನಿಮಿಷದಷ್ಟು ನೋಡಿ ಈ ಥರ ನೀರು ಮುಳುಗೋ ಥರ ಇರಬೇಕು. ನೋಡಿ ಈಗ ಶಾವ್ಗೆ ಎಲ್ಲ ಹಾಕಿದ್ದೀವಿ. ಈಗ ನೀಟಾಗಿ ಮಿಕ್ಸ್ ಮಾಡಿಕೊಂಡು 1-2 ನಿಮಿಷ ಅಷ್ಟೇ ಅದನ್ನು ನೋಡ್ತಾ ಇರಬೇಕು. ನೋಡಿಕೊಂಡು ಆ ನೀರನ್ನು ಬಗ್ಸ್ಬಿಡ್ಬೇಕು ಫ್ರೆಂಡ್ಸ್. ನೋಡಿ ಇವಾಗ ಕುದೀತಾ ಇದೆ. ನೋಡಿ ಈಗ ನೀರನ್ನು ಬಗ್ಸ್ಬಿಟ್ಟು ಅದಕ್ಕೆ ಬಿಸಿನೀರನ್ನು ಬಗ್ಸ್ಬಿಟ್ಟು ಅದರಲ್ಲಿ ತಣ್ಣೀರು ಹಾಕಿಬಿಟ್ಟು ಒಂದು ಪ್ಲೇಟ್ಗೆ ಅದನ್ನು ತೆಗೆದಿಟ್ಕೋಬೇಕು. ನೋಡಿ ತಣ್ಣೀರು ಹಾಕಿ ಅದನ್ನೆಲ್ಲನೂ ಒಂದು ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡಿದ್ಮೇಲೆ ತಣ್ಣೀರು ಹಾಕೋದು ಯಾಕೆ ಅಂತ ಹೇಳಿದ್ರೆ ಅದು ಒಂದಕ್ಕೊಂದು ಅಂಟ್ಕೊಳ್ದೇ ಇರಲಿ ಅಂತ. ಸೊ ತಣ್ಣೀರಲ್ಲಿ ತಣ್ಣೀರನ್ನ ಬಿಟ್ಬಿಟ್ಟು ಅದನ್ನು ನೀರೆಲ್ಲ ಬಗ್ಸ್ಬಿಟ್ಟು ಒಂದು ಪ್ಲೇಟ್ಗೆ ಹಾಕಿ ಆರಕ್ಕೆ ಬಿಡಬೇಕು. ಒಂದು ಕಡೆ ಈ ಕಡೆ ನೋಡಿ ಗೋಡಂಬಿ, ಕಡಲೆಬೀಜ, ಕಡಲೆಬೇಳೆ, ಉದ್ದಿನಬೇಳೆ, ಹಸಿಮೆಣಸಿನ್ಕಾಯಿ, ಈರುಳ್ಳಿ ಮತ್ತು ನೀವು ವೆಜಿಟೇಬಲ್ಸು ಆ್ಯಡ್ ಮಾಡ್ಕೋಬೋದು ಫ್ರೆಂಡ್ಸ್. ನೋಡಿ ಈಗ ಅದೇ ಬಾಣಲಿಗೆ ನಾನು ಎಣ್ಣೆನ ಹಾಕ್ಕೊಂಡಿದ್ದೀನಿ. ಸೊ ಒಗ್ಗರಣೆಗೆ ಸಾಸಿವೆ ಹಾಕ್ಕೋಬೇಕು. ಸಾಸಿವೆ ಮತ್ತು ಕಡಲೆಬೇಳೆ, ಉದ್ದಿನಬೇಳೆ ಹಾಕ್ಕೊಳ್ಳಿ, ತುಂಬಾ ರುಚಿಕರವಾಗಿರುತ್ತೆ. ವರಲಕ್ಷ್ಮಿ ಹಬ್ಬ ಹೇಗೆಲ್ಲ ಆಚರಿಸಿದ್ರಿ ಫ್ರೆಂಡ್ಸ್? ಐ ಹೋಪ್ ನೀವೆಲ್ಲ ಚೆನ್ನಾಗಿ ಆಚರಿಸಿರ್ತೀರಾ ಅಂತ ಭಾವಿಸ್ತೀನಿ. ನೋಡಿ ಈಗ ಕಡಲೆಬೇಳೆ, ಉದ್ದಿನಬೇಳೆ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೋಬೇಕು. ಸೊ ಇದು ಕೆಂಪು ಬಣ್ಣಕ್ಕೆ ಬಂದ ತಕ್ಷಣ ನಂತರ ನಾವು ಕಡಲೆ ಬೀಜನ ಸೇರಿಸ್ಕೋಬೇಕು. ಇದು ಮದುವೆ ಮನೆಗಳಲ್ಲಂತೂ ತುಂಬ ಚೆನ್ನಾಗಿರುತ್ತೆ. ಸೊ ಅದಕ್ಕೆ ನಾವು ಮನೆಯಲ್ಲೇ ನಾವು ಮಾಡ್ಕೋಬೋದು. ಇದು ಒಳ್ಳೆಯ ಬ್ರೇಕ್ಫಾಸ್ಟ್ ರೆಸಿಪಿ. ನೋಡಿ ಗೋಡಂಬಿನ ಆ್ಯಡ್ ಮಾಡ್ಕೋಬೋದು. ಗೋಡಂಬಿ ಇಷ್ಟಪಡೋರು ಗೋಡಂಬಿನ ಸೇರಿಸ್ಕೋಬೋದು, ತುಂಬ ಚೆನ್ನಾಗಿರುತ್ತೆ. ಸೊ ನೆಕ್ಸ್ಟು ನೋಡಿ ರೋಸ್ಟ್ ಕಡಲೆ ಬೀಜನ ಸೇರಿಸ್ಕೊಂಡು ನೀಟಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಇವೆಲ್ಲ ಚೆನ್ನಾಗಿ ರೋಸ್ಟ್ ಆಗಬೇಕು ಫ್ರೆಂಡ್ಸ್. ಸೊ ರೋಸ್ಟ್ ಆಗಿದ ತಕ್ಷಣ ನಾವು ಇದಕ್ಕೆ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಸೇರಿಸ್ಕೊಳ್ಳೋಣ. ಸೊ ಕರಿಬೇವಿನ ಸೊಪ್ಪನ್ನು ಸೇರಿಸ್ಕೊಳ್ಳೋಣ. ನಾನು ಇಲ್ಲಿ ವೆಜಿಟೇಬಲ್ ಅನಿಲ್ ಶಾವ್ಗೆ ಬಾತ್ ಅಥವಾ ಶಾವ್ಗೆ ಉಪ್ಪಿಟ್ಟು ಅಂತ ಸಹ ನಾವು ಕರಿತೀವಿ. ಸೊ ಇಲ್ಲಿ ನೋಡಿ ಈಗ ಇದನ್ನು ಒಬ್ಬೊಬ್ರು ಒಂದೊಂದು ರೀತಿ ಮಾಡ್ತಾರೆ, ಬಟ್ ನಾನು ಈ ರೀತಿ ಮಾಡ್ತೀನಿ. ಇಲ್ಲಿ ವೆಜಿಟೇಬಲ್ಸ್ ನಾನು ಬೀನ್ಸು ಮತ್ತು ಕ್ಯಾರೆಟ್ನ ಸಹ ತೊಗೊಂಡಿದ್ದೀನಿ ಫ್ರೆಂಡ್ಸ್. ನೀವು ವೆಜಿಟೇಬಲ್ಸ್ ಬೇಕಾದರೂ ಆ್ಯಡ್ ಮಾಡ್ಕೋಬೋದು. ಈಗ ಈರುಳ್ಳಿನ ಸೇರಿಸ್ತಾ ಇದ್ದೀನಿ. ಈರುಳ್ಳಿ ಮತ್ತು ಹಸಿಮೆಣಸಿನ್ಕಾಯಿನ ಸೇರಿಸ್ಕೊಂಡು ನಿಮ್ಮ ಖಾರಕ್ಕೆ ಅನುಗುಣವಾಗಿ ಹಸಿಮೆಣಸಿನ್ಕಾಯಿ ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸೊ ಇವಾಗ ನೀಟಾಗಿ ಅದು ಫ್ರೈ ಆಗಬೇಕು. ನೋಡಿ ಈರುಳ್ಳಿ ಎಲ್ಲ ಚೆನ್ನಾಗಿ ಸಾಫ್ಟ್ ಆಗಬೇಕು. ಸೊ ನಾವು ಇದಕ್ಕೆ ಕಲರ್ಗೆ ನಾವು ಸ್ವಲ್ಪ ಅರಿಶಿನ ಪುಡಿನ ಸೇರಿಸ್ಕೊಳ್ತಾ ಇದ್ದೀವಿ. ಅರಿಶಿನ ಪುಡಿ ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ನೆಕ್ಸ್ಟು ಇದಕ್ಕೆ ನಾವು ನೋಡಿ ಚೆನ್ನಾಗಿ ಈರುಳ್ಳಿ ಅನ್ನೋದು ಫ್ರೈ ಆಗ್ತಾ ಇದೆ. ಈಗಾಗಲೇ ನಾವು ಒಂದು ಪ್ಲೇಟಲ್ಲಿ ಈ ಅನಿಲ್ ಶಾವ್ಗೆನ ನೀಟಾಗಿ ಆರೋದಕ್ಕೆ ಬಿಟ್ಟಿದ್ದೀವಿ. ನೀರೆಲ್ಲ ಬಗ್ಸ್ಬಿಟ್ಟಿದ್ದೀವಿ. ನೋಡಿ ಎಷ್ಟು ಉದ್ರಾಗಿದೆ, ಆರಿದೆ ನೀಟಾಗಿ. ಆ ಶಾವ್ಗೆ ಒಂದಕ್ಕೊಂದು ಅಂಟ್ಕೊಂಡಿಲ್ಲ. ಸೊ ನೀಟಾಗಿ ಇವಾಗ ನೋಡಿ ನೀಟಾಗಿ ಎಲ್ಲನೂ ಹಾಕ್ಕೋಬೇಕು. ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಜಾಸ್ತಿ ಮಿಕ್ಸ್ ಮಾಡೋಕ್ಕೆ ಹೋಗಬಾರ್ದು. ಸೊ ಈಗ ಈ ಒಂದು ಒಗ್ಗರಣೆಗೆ ಹಾಕಿದ್ದೀವಲ್ವ ಅದೆಲ್ಲ ನೀಟಾಗಿ ಒಂದು ಮಿಕ್ಸ್ನ ಕೊಡೋಣ. ನೋಡಿ ಎಷ್ಟು ಕಲರ್ಫುಲ್ಲಾಗಿ ಚೆನ್ನಾಗಿ ಬಂದಿದೆ ಅಂತ ನೋಡ್ಬೋದು ನೀವೇ.
ನೋಡಿ ಈಗ ಕೊನೆಯದಾಗಿ ಸ್ವಲ್ಪ ನಿಂಬೆ ರಸವನ್ನು ಸೇರಿಸ್ಕೊಳ್ತಾ ಇದ್ದೀನಿ. ನಂತರ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಫ್ರೆಂಡ್ಸ್. ಉಪ್ಪು ರುಚಿಗೆ ತಕ್ಕಷ್ಟು, ಈಗಾಗಲೇ ನಾವು ಶಾವಿಗೆ ಬೇಯುವಾಗ ಸ್ವಲ್ಪ ಉಪ್ಪು ಹಾಕಿದ್ವಿ, ನೋಡಿಕೊಂಡು ನಿಮ್ಮ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸ್ವಲ್ಪ ಸೇರಿಸ್ಕೊಂಡು ಬೇಕಾದರೆ ಮಿಕ್ಸ್ ಮಾಡ್ಕೊಳ್ಳಿ. ಫೈನಲಿ ಶಾವಿಗೆ ಉಪ್ಪಿಟ್ಟು ಅಥವಾ ಶಾವಿಗೆ ಬಾತ್, ಅನಿಲ್ ಶಾವಿಗೆ ಬಾತ್ ಅನ್ನೋದು ರೆಡಿಯಾಗಿದೆ. ಈಗ ಒಂದು ಪ್ಲೇಟ್ಗೆ ನಾವು ಸರ್ವ್ ಮಾಡ್ಕೊಳ್ಳೋಣ. ನೋಡಿ ಎಷ್ಟು ಕಲರ್ಫುಲ್ಲಾಗಿ, ಎಷ್ಟು ಬಿಡಿ ಬಿಡಿಯಾಗಿ ಚೆನ್ನಾಗಿದೆ ಫ್ರೆಂಡ್ಸ್. ನಾನು ಈ ಒಂದು ವೆಜಿಟೇಬಲ್ಸ್ ಕಟ್ ಮಾಡಿಟ್ಟಿದ್ದೆ, ನಾನು ಮರ್ತೋಗ್ಬಿಟ್ಟೆ. ಸೊ ಮತ್ತೆ ಅದಕ್ಕೆ ನಾನು ಒಂದು ಕುಕ್ಕರಲ್ಲಿ ಒಂಚೂರು ಎಣ್ಣೆ ಹಾಕಿಬಿಟ್ಟು ಮತ್ತು ಬೀನ್ಸು ಮತ್ತು ಕ್ಯಾರೆಟ್ನ ಸ್ವಲ್ಪ ಬೇಯಿಸ್ಕೊಳ್ತಾ ಇದ್ದೀನಿ. ಸೊ ಚೆನ್ನಾಗಿ ಸ್ವಲ್ಪ ಬೇಯಿಸ್ಕೊಂಡು ನೋಡಿ ಇವಾಗ ಬೆಂದ ಮೇಲೆ ಇದಕ್ಕೇ ಸೇರಿಸ್ಕೊಳ್ತಾ ಇದ್ದೀನಿ. ಲಾಸ್ಟಲ್ಲಿ ಆ್ಯಡ್ ಮಾಡ್ತಾ ಇದ್ದೀನಿ ಅದನ್ನು. ಆ್ಯಕ್ಚುಲಿ ಮರ್ತುಬಿಟ್ಟಿದ್ದೆ. ಸೊ ಮತ್ತೆ ಇಲ್ಲಿ ವೆಜಿಟೇಬಲ್ಸ್ ಮತ್ತು ಬೇಯಿಸ್ಕೊಂಡು ಮತ್ತೆ ಸೇರಿಸ್ಕೊಳ್ತಾ ಇದ್ದೀನಿ. ನೀವು ವೆಜಿಟೇಬಲ್ಸ್ ಕೂಡ ಹಾಕ್ಕೋಬೋದು. ನೀವು ವೆಜಿಟೇಬಲ್ಸ್ ಹಾಕೋಂಗಿದ್ರೆ ಈರುಳ್ಳಿ ಹಾಕ್ತಿರಲ್ವ, ಈರುಳ್ಳಿ ಫ್ರೈ ಆದ ನಂತರ ಈ ವೆಜಿಟೇಬಲ್ನ ಸೇರಿಸ್ಕೊಳ್ಳಿ. ನಾನು ಕೊನೆಯಲ್ಲಿ ಹಾಕಿದ್ದೀನಿ. ಫೈನಲಿ ಬಿಸಿ ಬಿಸಿ ಅನಿಲ್ ಶಾವಿಗೆ ಅನ್ನೋದು ರೆಡಿಯಾಗಿದೆ. ನೀವು ಒಮ್ಮೆ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಾಮೆಂಟ್ ಮಾಡಿ ಫ್ರೆಂಡ್ಸ್. ಇದು ಒಂದು ಒಳ್ಳೆ ಬ್ರೇಕ್ಫಾಸ್ಟ್ ರೆಸಿಪಿ, ಮದುವೆ ಮನೆಗಳಲ್ಲಿ ಅತ್ಯಂತ ರುಚಿಕರವಾಗಿ ಮಾಡ್ತಾರೆ. ಈ ಅನಿಲ್ ಶಾವಿಗೆ ಬಾತ್ನ ನಾವು ಚಟ್ನಿಯೊಂದಿಗೆ ತಿಂದರೆ ತುಂಬಾ ಟೇಸ್ಟಿಯಾಗಿರುತ್ತೆ. ನೋಡಿ ಕಾಯಿ ಚಟ್ನಿಯೊಂದಿಗೆ ತಿನ್ನಬೇಕು. ಸೊ ಯಾರೆಲ್ಲ ಕಾಮೆಂಟ್ ಮಾಡಿ ಫ್ರೆಂಡ್ಸ್ ಹೇಗಿದೆ ಅಂತ.